ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ನಾವು ನಮ್ಮ ಪಾಪು ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವರು ಆ ಟಾಯ್ನಲ್ಲಿರೋ ಪಾರ್ಟ್ಸ್ನೆಲ್ಲ 3 ಪಾರ್ಟ್ಸ್ ಮಾಡಿದ್ದಾನೆ. ನಿನ್ನೆ ಅಷ್ಟೇ ತಗೊಂಡು ಬಂದಿರೋದು. ಇದನ್ನು ತಂದಿದ ತಕ್ಷಣ ಈ ಥರ ಅದು ಒಂಥರ ಅಕ್ಕಿ ಥರ ಇದೆ, ಅದನ್ನು ಟ್ವಿಸ್ಟ್ ಮಾಡಿದ್ರೆ ಇದ್ರ ಮೇಲೆ ಅದಕ್ಕೆ ಸೌಂಡ್ ಮಾಡುತ್ತೆ. ಸೊ ಅದನ್ನು ಅಕ್ಕಿ ಏನಿತ್ತು ಅದನ್ನೆಲ್ಲನೂ ಕಿತ್ತಾಕಿದ್ದಾನೆ. ಅದು ಸಿಟ್ಟಿಂದ ನೋಡಿ ಈ ಥರ ಮಾಡ್ಕೊಂಡು ಕಿತ್ತಾಕಿರೋದು. ಸ್ವಲ್ಪ ಲೈಟಾಗಿ ಟೀತ್ಸ್ ಬಂದಿದೆ, ಮೊಳಕೆ ಥರ. ಸ್ವಲ್ಪ ಜ್ವರ ಬಂದಿತ್ತು. ಸೊ ಡಾಕ್ಟರ್ ಹೇಳಿದ್ರು ಟೀತಿಂಗ್ ಆಗ್ತಿದೆ, ಅದಕ್ಕೆ ಸ್ವಲ್ಪ ಜ್ವರ ಬಂದಿರೋ ಥರ ಆಗಿದೆ ಅಂತ ಹೇಳಿದ್ರು. ಹಂಗೆ ಸ್ವಲ್ಪ ಕೋಲ್ಡ್ ಇತ್ತು, ಕೋಲ್ಡ್ ಎಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಜ್ವರ ಕೂಡ ಹಾಗೆ ಇದೆ. ಸೊ ಇರಿಟೇಟ್ ಆಗಿರೋ ಥರ ಆಡ್ತಾ ಇದ್ದಾನೆ. ಸೊ ಅದು ಸ್ವಲ್ಪನೇ ಅಷ್ಟೇ ಬಂದಿರೋದು ಟೀತ್ಸ್. ಅದು ಪೂರ್ತಿ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟು ಸ್ವಲ್ಪ ಊದ್ಕೊಂಡಿರೋ ಥರ ಲೈಟಾಗಿ ರೆಡ್ಡಿಶ್ ಆಗಿದೆ ಅದು. ಅದಕ್ಕೆ ಸ್ವಲ್ಪ ಕಿರಿಕಿರಿ ಆಗಿರೋ ಥರ ಆಡ್ತಾ ಇದ್ದಾರೆ. ಸೊ ಆಚೆ ಕರ್ಕೊಂಡು ಬಂದರೆ ಸುಮ್ಮನೆ ಇರ್ತಾನೆ ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೀನಿ. ಸೊ ತುಂಬ ಪೇಯ್ನ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಏನಾದರೂ ತಿನ್ಸೋಕೆ ಹೋದರೆ ಕೂಡ ಹಿಂಗೆ ಕಚ್ಚೋಕೆ ಬರೋದು, ಈ ಥರ ಎಲ್ಲ ಮಾಡ್ತಾನೆ. ಪ್ಯಾರಾಸಿಟಮಲ್ಸ್ ಮತ್ತು ನಾರ್ಮಲ್ ಮೆಡಿಸಿನ್ಸ್ ಏನಿದೆ, ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಸೊ ಪೇಯ್ನ್ ಏನೂ ಇರಲ್ಲ ಅಂತ ಹೇಳಿಬಿಟ್ಟು. ಸೊ ಮತ್ತು ಇವತ್ತು ಕೂಡ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಇವಾಗ ಮತ್ತೆ ಕರ್ಕೊಂಡು ಹೋಗಬೇಕು. ಮುಂದೆ ನಾಯಿ ಓಡಾಡ್ತಾ ಇದೆ, ಅದನ್ನು ನೋಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಈ ಪೆಟ್ಸ್ ಏನಾದರೂ ನೋಡಿದ್ರೆ, ಬೆಕ್ಕು, ಈ ಥರ ನಾಯಿ, ಹಸುಗಳನ್ನೇನಾದರೂ ನೋಡಿದ್ರೆ ಖುಷಿಯಾಗಿ ನೋಡ್ತಾ ಇರ್ತಾನೆ. ಇಷ್ಟೊತ್ತವರೆಗೂ ಗುರಾಯಿಸ್ತಾ ಇದ್ದ, ಇವಾಗ ಚೆನ್ನಾಗಿ ನೋಡ್ತಾ ಇದ್ದಾನೆ. ಸೊ ಡಾಕ್ಟರ್ ಹತ್ರ ಕರ್ಕೊಂಡು ಬಂದಿದ್ವಿ. ಸೊ ನಾನು ಪಾಪು ಇದ್ದಾಗ ಅಮ್ಮ ನನ್ನ ಇದೇ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾಯಿದ್ರಂತೆ. ಸೊ ಡಾಕ್ಟರ್ ತುಂಬ ಚೆನ್ನಾಗಿ ಪರಿಚಯ ನಮ್ಮ ಫ್ಯಾಮಿಲಿಗೆ, ಮತ್ತು ತುಂಬ ಚೆನ್ನಾಗಿ ನೋಡ್ತಾರೆ. ಕುಣಿಗಲ್ನಲ್ಲಿ ಒಳ್ಳೆ ಪಿಡಿಯಾಟ್ರಿಷಿಯನ್ಸ್ ಇವರು. ಸೊ ಇಲ್ಲೇ ಕರ್ಕೊಂಡು ಬಂದ್ವಿ. ಸೊ ಅವರು ಪಾಪುನ ಮಿನಿಮಮ್ 20 to 25 ಮಿನಿಟ್ಸ್ ಆಟ ಓಡಿಸ್ಕೊಂಡು ಹಾಗೆ ಕೂರಿಸ್ಕೊಂಡಿದ್ರು. ಜ್ವರ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ. ಸೊ ಇವಾಗ ಮತ್ತೆ ಕರ್ಕೊಂಡು ಬಂದ್ವಿ. ಸೊ ಅವರು ನೋಡಿದ್ರೆ ಸಾಕು ಎತ್ಕೊಳ್ಳಿ ಅಂತ ಹೀಗೆ ಕೈ ಚಾಚ್ತಾ ಇದ್ದ. ಸೊ ಅದಕ್ಕೆ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ರು. ಸೊ ಆಟ ಆಡಿಸಾದ್ಮೇಲೆ ಶಿರಪ್ಸ್ ಎಲ್ಲ ಚೇಂಜ್ ಮಾಡಿಕೊಟ್ರು. ಸೊ ಜ್ವರ ಎಲ್ಲ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ದಿನ ಆ ಟೀತ್ಸ್ ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗೋವರೆಗೂ ಲೈಟಾಗಿ ಫೀವರ್ ಥರ ಮೈ ಬಿಸಿ ಇದ್ದೇ ಇರುತ್ತೆ ಅಂತ ಹೇಳಿದರು. ಅಲ್ಲಿ ಸುಮ್ಮನೆ ಇರ್ತಿರ್ಲಿಲ್ಲ, ಏನೇನು ಅಲ್ಲಿ ಇಟ್ಟಿರೋದನ್ನೆಲ್ಲ ಎತ್ಕೊಳ್ಳೋಕೆ ಹೋಗೋದು, ಹೀಗೆಲ್ಲ ಮಾಡ್ತಾಯಿದ್ದ. ಸೊ ತುಂಬ ಪೇಷನ್ಸಿಂದ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಡಾಕ್ಟರ್. ಎಷ್ಟೊಂದಿದೆ ಆಟ ಆಡೋಕ್ಕೆ, ಮನೇಲಿ ಇವೆಲ್ಲ ಇಲ್ವಲ್ಲ ಅಂತ. ಬರಿತಾ ಇದ್ದಾರೆ ಎಲ್ಲ ಗಾಳಿ ಇರೋಕ್ಕೆ ಶುರು ಆಯಿತು. ಇದೊಂದು ಹಾಕಿ ನೆಗಡಿದು ಆಂಟಿಬಯೋಟಿಕ್ ಒಂದು ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ಕೊತೀನಿ. 1 ಟೈಮ್ 2.5 ml ಹಾಕಿ ಸಾಕು. ಇದು 3 ml 3 ಟೈಮ್ಸ್ ಹಾಕ್ಕೊಳ್ಳಿ. ಹೋಗಿ ಸಾಕು, ಜಾಸ್ತಿ ಆಯಿತು ಕಟ. ಸೊ ಹಾಸ್ಪಿಟಲ್ನಿಂದ ಬಂದಮೇಲೆ ಲಂಚ್ ಮಾಡಿರಲಿಲ್ಲ. ಸೊ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದಿದ್ವಿ. ಸೊ ಅಲ್ಲೊಂದು ಹುಡುಗಿ ಇದ್ಲು. ಸೊ ಅಪ್ಪ ಅಮ್ಮನ ಜೊತೆ ಅವಳು ಕೂಡ ಊಟಕ್ಕೆ ಬಂದಿದ್ಲು ಅಲ್ಲಿ. ಅವಳ ಹೆಸರು ಏನು ಡಿಫ್ರೆಂಟ್ ಆಗಿದೆ ಅಂದರೆ, ಹರ್ ನೇಮ್ ಇಸ್ ಪರ್ಲ್, ಮುತ್ತು. ನನ್ನ ಹೆಸರು ಪರ್ಲ್ ಅಂತ ಹೇಳ್ತಾ ಇದ್ಲು. ಸೊ ಪಾಪು ನೋಡ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಜೊತೆಯಿಂದ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ನಮ್ಮ ಜೊತೆ ಕೂತ್ಕೊಂಡು 10 to 20 ಮಿನಿಟ್ಸ್ ಪಾಪು ಜೊತೆ ಆಟ ಆಡ್ಕೊಂಡು ಹೋದ್ಲು. ಅಂದರೆ ಅವ್ರ ಮನೇಲೂ ಪಾಪು ಇದೆ ಅಂತೆ. ಸೊ ಅವರು ಮನೆಯಲ್ಲಿ ಬಿಟ್ಟು ಬಂದಿದ್ರು. ಇವನನ್ನು ನೋಡಿಬಿಟ್ಟು ಅವ್ರ ಮನೇಲಿ ಹುಡುಗಿ ಇರೋದು. ಸೊ ಅವಳಿಗೇನಂದರೆ ಹುಡುಗ ಪಾಪು ಇಷ್ಟ ಅಂತೆ. ಸೊ ಅದಕ್ಕೆ ಬಂದುಬಿಟ್ಟು ಆಟ ಆಡ್ಕೊಂಡು ಕೂತಿದ್ಲು ಪಾಪು ಜೊತೆ. ಈ ಕೈ ಹೀಗೆ ಆಡಿಸೋದು, ಅವನಿಗೆ
ಏನಾದರೂ ಹೇಳೋದು, ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳೋದು. ಅವಳು ನಿಮ್ಮ ನಂಬರ್ ಕೊಡಿ, ನಾನು ನಿಮಗೆ ಡೈಲಿ ವೀಡಿಯೋ ಕಾಲ್ ಮಾಡಿಬಿಟ್ಟು ಮಾತಾಡಿಸ್ಕೊಳ್ತೀನಿ ಹಾಗೆ ಹೇಗೆ ಅಂತ ಕೂತಿದ್ಲು. ಸೊ ಅವಳು ಗೊತ್ತಿಲ್ಲ ಪಾಪುಗೆ ಊಟ ತಿನ್ನಿಸ್ಬೇಕು ಅಂತ, ಅಲ್ಲಿದ್ದೆಲ್ಲ ತಿನ್ಸೋಕೆ ಬರೋದು ಹೀಗೆ ಮಾಡ್ತಿದ್ಲು. ಅವ್ರ ಅಪ್ಪ ಅಮ್ಮ ಸುಮ್ಮನೆ ಗುರಾಯಿಸ್ತಾಯಿದ್ರು ಹಾಗೆಲ್ಲ ಮಾಡಬಾರ್ದು ಅಂತ. ಅವಳು ಕೇಳೋ ಪರಿಸ್ಥಿತಿನಲ್ಲೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆಟಾಡಿಸ್ಕೊಂಡು ಕೂತಿದ್ಲು ಪಾಪುನ. ಸೊ ಕಿಸ್ ಮಾಡೋದು ಕೈಗೆಲ್ಲ. ಅವಳಿಗೆ ಎಷ್ಟು ಸೆನ್ಸಿಟಿವ್ ಅಂದರೆ, ನಾನು ಲಂಚ್ ಆದಮೇಲೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅಳ್ತಾ ಇದ್ದಾಳು ಅವಳು, ಹೋಗಬೇಡಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ, ನಮ್ಮ ಲಂಚ್ ಆಗೋವರೆಗೂ ಕೂಡ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಅಲ್ಲೇ ಕೂರಿಸ್ಕೊಂಡು ಅವಳದು ಕೂಡ ಊಟ ಆಗೋವರೆಗೂ ಅವ್ರ ಅಪ್ಪ ಅಮ್ಮನ ಜೊತೆ ಅವಳು ಹೋದ್ಲು. ನಾವು ಕೂಡ ಹೊರಟು ಬಂದ್ವಿ. ಈ ತಳ್ಳೆ ಅಲ್ಲಿ ಒಂದು ಪ್ಲೇಟ್ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಸೊ ಅಲ್ಲಿ ಏನು ಹೋಟೆಲ್ನವರಿದ್ದರು, ಒಂದು ಪ್ಲೇಟ್ ಥರ ಕೊಟ್ಟರು ಕೈಗೆ ಆಟಾಡ್ಕೊಳ್ಳಿ ಅಂತ. ಆಟಾಡ್ಕೊಂಡು ಕೂತಿದ್ದ. ಸೊ ದೆನ್ ಮನೆಗೆ ಬಂದ್ವಿ. ಸೊ ಅಪ್ಪನ ಜೊತೆ ತೋಟದ ಹತ್ರ ಬಂದಿದ್ವಿ. ಇಲ್ಲಿ ಪೊಮೊಗ್ರೆನೇಟ್ ಮತ್ತು ಸೀತಾಫಲ ಇರುತ್ತಲ್ಲ, ಕಸ್ಟರ್ಡ್ ಆ್ಯಪಲ್ ಅದೆಲ್ಲ ಇತ್ತು. ಅಪ್ಪ ಕಿತ್ಕೊಳ್ತಾಯಿದ್ರು. ಸೊ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಮೇಲೆ ಬ್ಲ್ಯಾಕ್ ಆಗಿರೋ ಥರ ಕಾಣ್ತಾಯಿತ್ತು. ಹಣ್ಣು ಚೆನ್ನಾಗಿಲ್ಲ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಕೂಡ ಏನೂ ಆಗಿರಲಿಲ್ಲ. ತುಂಬ ಚೆನ್ನಾಗಿತ್ತು ಹಣ್ಣು. ಸ್ವಲ್ಪ ಕೂಡ ಕೆಮಿಕಲ್ಸ್ ಏನೂ ಯೂಸ್ ಮಾಡಿಲ್ಲ, ಅದಕ್ಕೆ ಒಂದು ಸ್ಪ್ರೇ ಕೂಡ ಯೂಸ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನಾವು ಏನು ತಿಂದಿದ್ವಿ ಅಲ್ಲ, ಸ್ವಲ್ಪ ಕೊಳ್ತೋಗಿತ್ತು, ಅಂಗಡಿಯಿಂದ ತಂದಿದ್ದಿದ್ದು ಹಣ್ಣು. ಅದನ್ನು ಹಾಗೆ ಅಲ್ಲಿ ಎಸ್ತಿದ್ರು ಅಷ್ಟೇ, ಕಸದ ಜೊತೆ ಬಿದ್ದಿತ್ತು. ಅಷ್ಟು ಚೆನ್ನಾಗಿ ಬಂದಿದೆ. 1 ಇಯರ್ಗೆಲ್ಲ ಎಷ್ಟು ದೊಡ್ಡ ಗಿಡ ಹಾಕಿಬಿಟ್ಟು ಹಣ್ಬಿಟ್ಟಿದೆ. ಸೊ ಅದನ್ನು ಕೂಡ ಕಿತ್ಕೊಂಡು ಬಂದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಸುಲಿದು ನೋಡಿದ್ಮೇಲೆ ಎಷ್ಟು ಚೆನ್ನಾಗಿತ್ತು. ಸೊ ಒಂದು 10 to 20, ಒಂದು 2 to 3 kg ಅಷ್ಟು ಹಣ್ಣು ಸಿಕ್ತಲ್ಲಿ ಗಿಡದಲ್ಲಿ. ಮತ್ತು ಇದು ಕಸ್ಟರ್ಡ್ ಆ್ಯಪಲ್ ಗಿಡ, ಸೀತಾಫಲ ಇರುತ್ತಲ್ಲ ಅದು. ಸೊ ಇದು ಕೂಡ ಇಲ್ಲ, ಈ ಸೀಸನಲ್ಲಿ ಬಿಡುತ್ತಂತೆ. ಇದು ನಮ್ಮ ಮರ ಇವಾಗ ಜಾಸ್ತಿ ಬಿಡುತ್ತೆ, ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಪೊಮೊಗ್ರೆನೇಟ್ ಕೂಡ ಸ್ವಲ್ಪ ಕಿತ್ಕೊಂಡು, ಇದು ಮಾವಿನ ಹಣ್ಣಿತ್ತು ಮತ್ತು ಬಟರ್ ಫ್ರೂಟ್ ಇದೆ, ಎಲ್ಲ ತಗೊಂಡೋಗೋಣ ಅಂತ ಬಂದ್ವಿ. ಸೊ ಮಾವಿನ ಹಣ್ಣು ಸ್ವಲ್ಪ ಕಿತ್ತಿಟ್ಟಿದ್ರು ಮೊದಲೇ. ಕಿತ್ಬಿಟ್ಟು ರಾಗಿ ಹುಲ್ಲಿನ ಮೆದೆ ಇರುತ್ತಲ್ಲ ಅದ್ರ ಹತ್ರ ಇಟ್ಟಿದ್ರು. ಆ ಹುಲ್ಲಿನಲ್ಲಿಟ್ಟರೆ ಬೇಗ ಹಣ್ಣಾಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ, ನೋಡ್ಕೊಂಡಿರಲಿಲ್ಲ. ಮತ್ತು ಇದು ಬಟರ್ ಫ್ರೂಟ್, ಇದು ಕೂಡ ನರ್ಸರಿಯಿಂದ ತಂದು ಹಾಕಿದ್ವಿ ಗಿಡ. ಸೊ ಹಣ್ಣು ಸಿಕ್ತು ಸ್ವಲ್ಪ, ಅಂದರೆ ಅವ್ರು ಜಾಸ್ತಿ ಎತ್ಕೊಂಡು ಹೋದ್ರು ಮನೆ ಹತ್ರ. ನಾನು ಸ್ವಲ್ಪ ವೀಡಿಯೋಸ್ಗೋಸ್ಕರ ಅಂತ ಈ ಕಡೆ ಎತ್ಕೊಂಡು ಬಂದೆ. ಸೊ ಇಲ್ಲಿ ಮಾವಿನ ಮರ ಇದೆ, ಇದೇ ಮರದಿಂದ ಕಿತ್ಕೊಂಡಿದ್ದು. ಅವರು ಹಣ್ಣು ಥರದ್ದು ಎಲ್ಲ ಎತ್ಕೊಂಡ್ರು, ಆ ಹುಲ್ಲೇನಿರುತ್ತೆ ಅದರೊಳಗಿಂದ. ಮತ್ತು ಕಾಯಿನೆಲ್ಲ ಮತ್ತೆ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು ಆ ಹುಲ್ಲೇನಿರುತ್ತೆ ಅದರಲ್ಲಿ ಹಾಕಿಟ್ರು, ರಾಗಿ ಹುಲ್ಲಿನಲ್ಲಿ. ಇದು ಕೂಡ ಹಾಗೆ ಇಟ್ಟರೆ ಹಣ್ಣಾಗುತ್ತಂತೆ. ಸೊ ಇದು ಬಟರ್ ಫ್ರೂಟ್ ಏನಿದೆ, ಫಸ್ಟ್ ಟೈಮ್ ನಾವು ನಮ್ಮ ಗಿಡದಿಂದ ಕಿತ್ತಿದ್ದು ಫಸ್ಟ್ನೇ. ಬಿಸಿಲಿಗೆ ಸ್ವಲ್ಪ ಯೆಲ್ಲೋಯಿಶ್ ಕಾಣ್ತಾ ಇತ್ತು. ನಾವು ಹಣ್ಣು ಅದು ಅಂತ ಹೇಳ್ಬಿಟ್ಟು ಕಿತ್ತೀವಿ, ಬಟ್ ಅದು ಹಣ್ಣೆಲ್ಲ ಕಾಯಿ, ತಿನ್ಲಿಕ್ಕಾಗಲಿಲ್ಲ. ಇಟ್ಕೊಳ್ಳಿ. ಇದು ಬೇಕಾ ನಿಂಗೆ? ಚಾಕು ಬೇಕಾ? ಇನ್ನೊಂದು ಹಣ್ಣು ಮ್ಯಾಂಗೋ ಕಟ್ ಮಾಡಿಕೊಡ್ತೀನಿ ತಡಿ, ಮ್ಯಾಂಗೋ ಕಟ್ ಮಾಡಿಕೊಡ್ತೀನಿ. ತಗೋ, ಇಟ್ಕೊ, ಇದಿಟ್ಕೊ, ತಿನ್ಕೊ. ಚೆನ್ನಾಗಿದೆಯಾ? ಇದು ತಗೋ, ಇದು ಕೊಡು, ಇದು ತಗೋ. ಸೊ ಇದು ಹಣ್ಣಾಗಿಲ್ಲ. ವಿ ಹ್ಯಾವ್ ಅನದರ್ ಒನ್. ಏನಾಗಲ್ಲ, ತಿನ್ಕೊಳ್ಳಿ. ಸೊ ಇದಿದೆಯಲ್ಲ, ಇದನ್ನು ಕಟ್ ಮಾಡಬೇಕೀಗ.
ಇದು ಕೂಡ ಹಣ್ಣು ಆಗಿಲ್ಲ ಅನಿಸುತ್ತೆ. ಇಲ್ಲ ಆಗಿಲ್ಲ. ಸೊ ಇದು ನಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ಮ ತೋಟದಲ್ಲಿ. ಸೊ ಇದು ಬಿಸಿಲಿಗೆ ಸ್ವಲ್ಪ ಹಣ್ಣಾಗಿರೋ ಥರ ಕಾಣ್ತು. ಸೊ ವಿ ಥಾಟ್ ದಟ್ ಹಣ್ಣಾಗಿರ್ಬೋದು ಅಂತ, ಬಟ್ ಇದು ಕಾಯಿನೇ. ಸೊ ಯೂಸ್ಫುಲ್ ವಾಸ್ ದಟ್ ಓನ್ಲಿ ಮ್ಯಾಂಗೋ ಮಾತ್ರ ನಮಗೆ ಸಿಕ್ಕಿದ್ದು. ಇದು ಎಲ್ಲ ಕೂಡ ಇನ್ನೂ ಕಾಯಿ ಇದೆ. ಸೊ ಇದನ್ನು ನಮ್ಮ ಹಸು ಇದೆ, ಹಸು ಕೊಡ್ತೀವಿ. ಸೊ ಅವನು ಅದನ್ನು ಏನು ಬಟರ್ ಫ್ರೂಟ್ ಇದೆಯಲ್ಲ ಅದನ್ನು ಮ್ಯಾಂಗೋ ಅಂತ ಅಂದ್ಕೊಂಡ್ಬಿಟ್ಟು ತಿನ್ನೋಕೆ ಕೊಡಲಿ ಅಂತ ಅಳ್ತಾ ಇದ್ದ. ಸೊ ಅದು ಕೊಟ್ಟಾಗ ಟೇಸ್ಟ್ ಮಾಡಿದಾಗ ಅದು ಆ ಥರ ಇರಲಿಲ್ವಲ್ಲ, ಅಳೋದು ಹೀಗೆ ಮಾಡ್ತಿದ್ದ. ಸೊ ಜಾಸ್ತಿ ಮ್ಯಾಂಗೋ ಕೊಟ್ಟರೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಮತ್ತು ಅವನಿಗೆ ಕಷ್ಟ ಆಗ್ಬೋದು. ಮೊದಲೇ ಟೀಚಿಂಗ್ ಸ್ಟಾರ್ಟ್ ಆಗಿದೆ, ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ನಾನು. ಸೊ ಅದನ್ನು ಕೊಡಲಿ ಅಂತ ಮತ್ತೆ ಅಳ್ತಾ ಇದ್ದ. ಅದು ಸ್ವೀಟ್ ಇರೋದಕ್ಕೆ ಮ್ಯಾಂಗೋ ಸಕ್ಕತ್ ಸ್ವೀಟ್ ಇದೆ. ನಮ್ಮ ತೋಟದ ಹಣ್ಣಿದೆಲ್ಲ ಸ್ವಲ್ಪ ಕೂಡ ಹುಳಿ ಇರಲ್ಲ. ಸೊ ಅದನ್ನು ಒಂದು ಸಲ ಮೊನ್ನೆ ಒಂದಿನ ಅಮ್ಮ ಕೊಟ್ಟಿದ್ದಾರೆ ತಿನ್ನೋಕ್ಕೆ ಅಂತ, ಟೇಸ್ಟ್ ಮಾಡಲಿ ಅಂತ. ಅವತ್ತಿಂದ ನಾವು ತಿನ್ನಬೇಕಾದ್ರೆ ಹೇಳೋದು, ಇಲ್ಲ ಬೇರೆ ಏನಾದರೂ ಗ್ರೀನ್ ಕಲರ್ ಏನು ಹಣ್ಣಿದ್ರು ನೋಡ್ಬಿಟ್ಟು ಹಾಗೆ ಹೇಳೋದು. ಅವತ್ತಿಂದನೂ ಬರೀ ಇದೆ. ನಾನು ಎಷ್ಟು ಕೋಪ ಬರ್ತಾಯಿದೆ ಅನ್ನೋದನ್ನು ಕೊಟ್ಟರೆ ಅವನು ಅದನ್ನು ನೋಡೋದು ಕೂಡ ಪೇಷನ್ಸ್ ಇಲ್ಲ, ಹಂಗೆ ಆಡ್ತಿದೆ. ಅದು ಬೇಡ ಇವಾಗ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಕೊಟ್ಬಿಟ್ಟು ಕಾಂಪ್ರಮೈಸ್ ಮಾಡಿ ಒಂದು ಪೀಸ್ ಅಷ್ಟು ತಿನ್ನೋಕೆ ಕೊಟ್ಬಿಟ್ಟು ಸುಮ್ಮನೆ ಮಾಡಿದೆ. ಇವಾಗ ಮತ್ತೆ ಅಟ್ಟಿ ಸ್ವಲ್ಪ ನೋವಾಗ್ತಿದೆ ಅನಿಸುತ್ತೆ. ಸೊ ಅದಕ್ಕೆ ಅದನ್ನು ಕಚ್ಚೋಕೆ ಟ್ರೈ ಮಾಡ್ತಾ ಇದ್ದಾನೆ. ಕೆಳಗೆ ಬಿತ್ತು ದೀಪ, ತಡಿ ಬೇರೆ ಕೊಟ್ಟು ಅಷ್ಟೇ ತಾಲಿ. ಸೊ ಬಟರ್ ಫ್ರೂಟ್ ಇತ್ತಲ್ಲ ಸ್ವಲ್ಪ ಕಟ್ ಮಾಡಿದ್ದು, ಅದನ್ನು ಒಂದು 2-3 ಸ್ಲೈಸಸ್ ಇತ್ತು. ಅದನ್ನು ನಮ್ಮ ದೀಪ ಇದೆ, ಹಸುವಿನ ಕರು, ಅದಕ್ಕೆ ಕೊಟ್ವಿ. ಮತ್ತು ಇದು ಪ್ರಿವಿಯಸ್ ವ್ಲಾಗ್ನಲ್ಲಿ ರೋಸ್ ಇತ್ತಲ್ಲ, ಅದು ಮುಖ ತೋರಿಸಿದ್ದೆಲ್ಲ ಅದೆಲ್ಲ ಕೂಡ ಹಳ್ಳಿತ್ತು. ಸೊ ಪೂಜೆಗೆ ಇಡೋಣ ಅಂತ ಹೇಳಿಬಿಟ್ಟು ಕಿತ್ಕೊಳ್ತಾ ಇದ್ದೀವಿ. ಇನ್ನೂ ಸುಮಾರು ರೋಸಸ್ ಇದೆ ಅರಳೋದು, ಅಷ್ಟು ರೋಸಸ್ ಇದೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.